ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಹೇಳ್ರಪ್ಪ ಹೇಳ್ರು. ಎಂತೆಂತ ಗಾಡಿಗಳೆಲ್ಲ ಲಾಕ್ ಮಾಡೋಣ ನೋಡ್ಬಿಟ್ಟಿದ್ದೀರಾ? ಇರುತ್ತಾ ಇಲ್ವೋ? ನಮ್ಮ ಸಂಕಲನ ಫೋಟೋ ಮಾತ್ರ 100% 200% ಇರುತ್ತೆ. ಇದು ಆಕ್ಚುಲಿ ಇನ್ನೊಂದು ಸೈಕಲ್ ಕೂತಿರೋ ಹುಡುಗಿರೆ 25-26 ವರ್ಷ ಆಯ್ತು ನೀವು ಹುಟ್ಟಿ. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್. 30 ಹುಡುಗಿರ ವಿಷಯ ಮಾತಾಡ್ತೀವಿ. ಶ್ರೀಮಂತರ ಆದ್ರೆ ನಿಮ್ಮಲ್ಲಿ ಇಟ್ಕೊಂಡ್ರಯ್ಯ. ಬಂದು ಇವಾಗ ಎಲ್ಲಿದ್ದೀನಿ? ಇಲ್ಲಿದ್ದೀನಿ. ಗಾಡಿ ತಗೊಂಡು ನೋಡಿದ್ರಿ ನಾನು ಸ್ಟಾರ್ಟ್ ಮಾಡಿದ್ದು ಇಲ್ಲಿ ಗುರು. ಬಟ್ ಅವ್ರು ಬಿಸ್ನೆಸ್ ಅವ್ರು ಮಾಡ್ಬೇಕು. ನಾನು ಅದನ್ನೇ ಹೇಳಿದ್ದವ್ರಿಗೆ. ನಿಮ್ಗಾದ್ರು ಚೆನ್ನಾಗಿ ಕಾಣಿಸ್ಬೇಕಲ್ಲ ಅಂತ. ಅಪ್ಪ ಅಮ್ಮ ನಾವು ವಿಡಿಯೋ ಮಾಡ್ತಿದೀವಿ ಅಂತ ಜ್ಯೂಸ ಫ್ರೀ ಹಾಕೊಳಕ್ ಬರ್ತಿದ್ದಾರೆ. ಎಲ್ಲರೂ ಶ್ರೀಮಂತ ಆಗ್ಬಿಡ್ತಿದೆ. ಹೆಲ್ಮೆಟ್ ಹಾಕೊಳ್ಳೋದ್ರಿಂದ ನಿಮ್ಗೆ ಏನ್ ಲಾಸ್ ಇದೆ ಅಂತ ಹೇಳಿ ಫಸ್ಟ್. ನೀವು 6 ವರ್ಷದಿಂದ ಗಮನ ಆಗ್ತಿದ್ದೀರಾ. ಇವತ್ತು ಅಲ್ಲಲ್ಲಿ ನುಗ್ಗಿಸ್ಕೊಂಡು ಹೋಗ್ತಾ ಇದಾರೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಚಾನಲ್ಗೆ ನೀವೇನಾದ್ರೂ ಫಸ್ಟ್ ಟೈಮ್ ಬರ್ತಿದ್ದೀರಾ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಕನ್ನಡಿಗನ್ಗೆ ಸಪೋರ್ಟ್ ಮಾಡಿ. ಅಂಡ್ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಗೆ ಲೈಕ್ ಮಾಡಿ ಅಂಡ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಗುರು ನಮಸ್ಕಾರ, ಎಲ್ರು ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಸೊ ನಾನ್ ನಿಮ್ಮ ಕನ್ನಡಿಗ ಕಾರ್ತಿಕ್. ಸೊ ನಮ್ಮ ಪಾಕೆಟ್ ಟ್ರಾವೆಲರ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ ಗುರು. ಇವತ್ತು ತುಂಬಾ ಯೋಚನೆ ಮಾಡ್ತಾ ಸೊ ಏನ್ ಕಂಟೆಂಟ್ ಮಾಡೋಣ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ಸೊ ಯಾಕೆಂದ್ರೆ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಇರೋ ಪ್ಲೇಸ್ಗಳೆಲ್ಲ ನಿಮ್ಗೆ ತೋರಿಸ್ಬಿಟ್ಟಿದ್ದೀನಿ. ಸೊ ಮತ್ತೆ ಹೊಸ ಕಂಟೆಂಟ್ ಅಂತ ಏನ್ ಮಾಡ್ಲಿ ನಾನು? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಸೊ ನನಗೆ ಲಾಸ್ಟ್ ಒಂದಷ್ಟು ದಿನಗಳಿಂದ ಈ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲೆಲ್ಲ ನೋಡ್ತಾ ಮೋಟೋ ಲಾಗರ್ಸ್ ತುಂಬಾ ಚೆನ್ನಾಗಿ ವಿಡಿಯೋಸ್ ಬರ್ತಿತ್ತು. ಸೊ ಅದನ್ನ ಯಾಕೆ ನಾನು ನಮ್ಮ ಬೆಂಗಳೂರು ಒಳಗಡೆ ಮಾಡಬಾರ್ದು ಅಂತ ಅನ್ನಿಸ್ತು. ಕಂಗ್ರ್ಯಾಚುಲೇಷನ್ ಬ್ರದರ್. ನೀವು ಆಲ್ಮೋಸ್ಟ್ ನೋಡಿರ್ತೀರಾ ಈ ಸ್ವಿಗ್ಗಿಯಲ್ಲಿ ಡೆಲಿವರಿ ಮಾಡೋದು, ಜೊಮ್ಯಾಟೋದಲ್ಲಿ ಡೆಲಿವರಿ ಮಾಡೋದು, ದೊಡ್ಡ ಬೈಕ್ಗಳನ್ನ ಯೂಸ್ ಮಾಡಿಕೊಂಡು ಲೈಕ್ ಹಿಮಾಲಯನ್ ಆಗ್ಬೋದು, ಈ ಥರ ತುಂಬ ದೊಡ್ಡ ಬೈಕ್ಗಳನ್ನ ಯೂಸ್ ಮಾಡಿಕೊಂಡು ಸ್ವಿಗ್ಗಿ ಜೊಮ್ಯಾಟೋದಲ್ಲಿ ಡೆಲಿವರಿ ಮಾಡಿ ಆಮೇಲೆ ದೊಡ್ಡ ಗಾಡಿಗಳನ್ನ ಯೂಸ್ ಮಾಡ್ಕೊಂಡು ಮೋಟೋಲಾಗ ಮಾಡೋದನ್ನು ನೋಡಿದ್ದೀರಾ. ಆದರೆ ಇವತ್ತು ನಾನು ನನ್ನ ಸ್ಪೆಂಡರ್ ಗಾಡಿ ಅಂದರೆ ನಮ್ಮ ಸೂಪರ್ ಸ್ಪೆಂಡರ್ ಬ್ಲ್ಯಾಕಿನ ಯೂಸ್ ಮಾಡಿಕೊಂಡು, ಸೊ ಯಾಕೆಂದರೆ ನನ್ನ ಹತ್ರ ಇರೋದು ಇದೊಂದೇ ಬೈಕು. ಸೊ ಹಂಗಾಗಿ ಈ ಬೈಕ್ನ ಯೂಸ್ ಮಾಡಿಕೊಂಡು ಬೆಂಗಳೂರು ಒಳಗಡೆ ರೌಂಡಿಂಗ್ ಮಾಡೋಣ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಬೆಂಗಳೂರು ಬಗ್ಗೆ ಆಗ್ಬೋದು ಅಥವಾ ಇಲ್ಲಿರುವಂಥ ವ್ಯವಸ್ಥೆಗಳ ಬಗ್ಗೆ ಆಗ್ಬೋದು ಮಾತಾಡ್ಕೊಂಡು ಹೋಗೋಣ. ಯಾವ ಇವೆಲ್ಲ ಫಸ್ಟ್ ಟೈಮ್ ಗುರು ನಾನು ಈ ಥರ ಮೋಟೋಲಾಗ್ನ ಮಾಡ್ತಾ ಇರೋದು. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಯಾವ ಆಟೋ ನಾಡೋ ನೋಡಿ ಬೆಂಗಳೂರು ಒಳಗಡೆ ಯಾವ ಹೀರೋಗಳ ಫೋಟೋ ಇರುತ್ತೋ ಇಲ್ವೋ, ನಮ್ಮ ಸಂಕಲನ ಫೋಟೋ ಮಾತ್ರ 100% 200% ಇರುತ್ತೆ. ಇದು ಆಕ್ಚುಲಿ ಚೆನ್ನಾಗಿರೋದು. ನನ್ನ ಈ ಬೆಂಗಳೂರಲ್ಲ ಇದಾದ 5-6 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ನಮ್ಮ ಸಂಕಲನ ಫೋಟೋ ನೋಡಿದ್ದೆ ಜಾಸ್ತಿ. ನಾನು ಆಟೋ ಮೇಲೆ ಆಟೋ ಡ್ರೈವರ್ಸ್ಗೆ ನನ್ನ ಕಡೆಯಿಂದ ಒಂದು ದೊಡ್ಡ ಫಲಿತಪ್ಪ. ಯಾವ್ದು ಗುರು ಇದು ಬೈಕ್ ಸಾಕಾಗಿದೆ. ಏನ್ ಗುರು ಹಿಂಗೆ ಹೋಗ್ತದೆ ನಮ್ಮ ಸ್ಪೆಂಡರ್ ಅಲ್ಲಿ ಗಂಟ ಯಾವ್ದು ಡ್ರಿಂಪ್ ಅಂತೆ ಸಾಕಾದಾಗೈದು ಗುರು. ಏನು ಹೋಯ್ತಾ ಇದ್ದಾನೆ, ಏನು ಮುತ್ತಾಗಿದೆ ಗುರು. ನೋಡಿ ಆ ಟೈರ್ಗಳು ನೋಡ್ರಿ ರೀ, ನಮ್ಮ 2 ಟೈರ್ ಹಾಕ್ಬೇಕಲ್ರಿ, 2 3 ಹಾಕ್ಬೇಕು. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ? ಸೀರಿಯಸ್ಲಿ ಬೈಕು ಬೊಂಬಾಟ್ ಆಗೈತೆ ಮಾತ್ರ. ಅವೆಲ್ಲ ಯಾವಾಗ ತಗೊಳ್ಳೋದಾತಾರ ಬೈಕು ಗುರು. ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲಲ್ಲಿ ನುಗ್ಗಿಸ್ಕೊಂಡು ಹೋಗ್ತಾ ಇದಾವೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ? ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲಲ್ಲಿ ನುಗ್ಗಿಸ್ಕೊಂಡು ಹೋಗ್ತಾ ಇದಾವೆ. ಬೆಂಗಳೂರು ಒಳಗಡೆ ನುಗ್ಗಿಲ್ಲ ಅಂತಂದ್ರೆ ನಾವು ಬೈಕ್ಗಳನ್ನ ಮನೆನೇ ಸೇರಲ್ಲ. ಕರ್ನಾಟಕದಲ್ಲಿ ಜನ ಹೀರೋಗಳನ್ನ ಮೆರೆಸುವಷ್ಟು ಯಾವ ಲ್ಯಾಂಗ್ವೇಜಲ್ಲೂ ಅಷ್ಟು ಮೆರೆಸಲ್ಲ ಗುರು. ಸೀರಿಯಸ್ ಆಗಿ ಒಂದ್ಸಲ ಇಷ್ಟಪಟ್ಬಿಟ್ರೆ ನಮ್ಮ ಕರ್ನಾಟಕದ ಜನ ಅದು ಯಾವ್ದಾದ್ರು ವ್ಯಕ್ತಿ ಆಗಿರಲಿ ತುಂಬ ಚೆನ್ನಾಗಿ ಬೆಳೆಸ್ತಾರೆ. ಇಲ್ಲ ನೋಡಿ, ಇಲ್ಲಿ ಎಲ್ಲರೂ ದೊಡ್ಡ ಬೈಕಲ್ಲಿ ಕೂತಿರೋ ಹುಡುಗಿರೆ, ಯಾರು ನಮ್ಮ ಥರ ಸ್ಪೆಂಡರ್ಗಳ ಬೈಕಲ್ಲಿ ಕೂತಿರೋದೇ ಇಲ್ಲ. 25-26 ವರ್ಷ ಆಯ್ತು ನೀವು ಹುಟ್ಟಿ. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್. 30 ಹುಡುಗಿರ ವಿಷಯ ಮಾತಾಡ್ತೀರಾ? ಯಾವ ಯಾರೇ ಚಪಾರ್ ನನ್ನ ಮಕ್ಕಳು? ನಮ್ಮ ಗಾಡಿನೇ ನಮ್ಗೆ ಲವರು. ಸೀರಿಯಸ್ ಆಗಿ ನಮ್ಮ ಫಸ್ಟ್ ಲವೇ ನಮ್ಮ ಗಾಡಿಗಳಲ್ವಾ ಭೈ ಮಜಾ ಆಯಾ. ಹೋಗೋದಕ್ಕೆ ಹಿಂಸೆ ಗುರು. ಆದ್ರೂ ಬೆಂಗಳೂರಲ್ಲಿ ಆಂಬುಲೆನ್ಸಿಗಂತೂ ನಿಜವಾಗ್ಲೂ ಜಾಗ ಕೊಡಲ್ಲ ಗುರು. ಪಾಪ ಹೊರಗಡೆ ಹೆಂಗಾರೋ ಏನು ಸಿಚುವೇಶನ್
ಹೋಗೋಣ ಬೇಗ, ರೋಡ್ ಇದೆ ಖಾಲಿ. ನೋಡಿ ಕಸ ಹೆಂಗೆ ತಂದು ಹಾಕ್ತಾರೆ. ಇಷ್ಟೇ ನಮ್ಮ ಬೆಂಗಳೂರು ಕಥೆ ಇಷ್ಟೇ ಕಣ್ಣ ಅಂತ. ಇದು ಜೀವನದಲ್ಲಿ ಏನಾದರೂ ಓದ್ಬಿಟ್ಟು ನಿಮ್ಮ ಊರ ಪಕ್ಕನೇ ಯಾವಾಗ ಒಂದು ಕೆಲಸ ತಗೊಂಡು ಅಲ್ಲೇ ಸೆಟ್ಲ್ ಆಗ್ಬಿಡಿ ಗುರು. ಬೆಂಗಳೂರಿಗೆ ಮಾತ್ರ ಬರೋಕ್ಕೆ ಹೋಗ್ಬೇಡಿ. ಇಷ್ಟು ಟ್ರಾಫಿಕ್ಕು, ಈ ರೋಡ್ನೆ, ಈ ಧೂಳು, ಏನಕ್ಕೆ ಗುರು ಈ ಬೆಂಗಳೂರು? ಏನಕ್ಕೆ ಗುರು ಇಷ್ಟೊಂದು ಜನ ತುಂಬಿದ್ದಾರೆ? ಏನಿದು ಉತ್ಸವ? ಜಾಕೆಟ್ಗಳು, ರೈಡಿಂಗ್ ಹೆಲ್ಮೆಟ್ಗಳು. ಬನ್ನಿ, ನಮ್ಗೆ ಆ ಲೆವೆಲಿಗೆಲ್ಲ ದುಡ್ಡಿಲ್ಲ ನೋಡಿ. ಇಂಥವ್ರು ತಗೊಬೇಕು, ಈ ಥರ ದೊಡ್ಡ ದೊಡ್ಡ ಗಾಡಿಗಳು. ಅವನೊಂದು ಜಾಕೆಟೇ 25-30 ಸಾವಿರ 40 ಸಾವಿರ ಹಂಗಿರ್ತವೆ. ನಮ್ಗೆ ಅನ್ನಿಸ್ಬಿಟ್ಟು ಆಗಲ್ಲ, ಸಂಬಳಗಳು ಬರಲ್ಲಪ್ಪ. ನಾವು ಬೇರೆ ಡ್ಯೂಟಿ ಮಾಡ್ಕೊಂಡು ಈ ವಿಡಿಯೋ ಮಾಡೋದಲ್ವಾ ಇದಕ್ಕೆ. ಪ್ರಸನ್ನ ಆಂಜನೇಯ ರಾಗಿಗುಡ್ಡ ದೇವಸ್ಥಾನ. ಬನ್ನಿ ಒಂದ್ಸಲ ಎಂಟ್ರಿ ಆಗೋಣ. ಓಪನ್ ಇದ್ರೆ ಅದನ್ನು ತೋರಿಸ್ಬಿಡ್ತೀನಿ ನಿಮಗೆ. ಮೋಟೋ ಲಾಗ್ ಒಳಗಡೆ ಅದನ್ನು ಒಂದು ಹಾಕ್ಬಿಡ್ಲಿ. ನೋಡೋಣ ಓಪನ್ ಇದೆಯಾ ಇಲ್ಲ. ಓಪನ್ ಇಲ್ಲ. ಮಜಾ ಆಯಾ. ಶನಿವಾರ ಭಾನುವಾರ 8 ಗಂಟೆಯಿಂದ 1 ಗಂಟೆ ತನಕ ಓಪನು, ಮತ್ತೆ ಸಾಯಂಕಾಲ 5 ಗಂಟೆಯಿಂದ 8:30 ಗಂಟೆ ಓಪನ್. ಸರಿ, ಟೈಮ್ ಬಂದು 1:15. ಸೊ ಇಲ್ಲ, ಬನ್ನಿ ರಿಟರ್ನ್ ಹೋಗೋಣ. ಒಂದು ಅರ್ಧ ಗಂಟೆ ಮುಂಚೆ ಬಂದಿದ್ರೆ ಅವಾಗಲೂ ಕ್ಲೋಸ್ ಆಗಿರ್ತಿತ್ತು. ಯಾವ ಇವೆಲ್ಲ 1 ಅವರ್ ಮುಂಚೆ ಬರ್ಬೇಕಾಗಿತ್ತು ನಿಮ್ಗೆ ಯಾವಾಗ ತೋರಿಸ್ಬೇಕಂದ್ರೆ. ಒಳ್ಳೊಳ್ಳೆ ಮನೆಗಳು ಕಟ್ಕೊಂಡವ್ರ ಗುರು, ಒಳ್ಳೊಳ್ಳೆ ಮನೆ. ಇವ್ರಿಗೆಲ್ಲ ದುಡ್ಡು ಎಲ್ಲಿಂದ ಬರುತ್ತಪ್ಪ? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ನಾವು ಅಷ್ಟೊಂದು ಕಷ್ಟಪಟ್ಟರೆ ನಮ್ಗೆ ಸಂಪಾದನೆ ಮಾಡೋಕ್ಕೆ ಐತಲ್ಲ ಬರೀ 20-30 ಸಾವಿರನ. ಆಮೇಲೆ ದುಡ್ಡು ಬಗ್ಗೆ ಅಂತ ಮಾತಾಡ್ತಿದ್ದಂಗೆ ನಾನು ಸುಮಾರು ಈ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ದೀನಿ. ಗುರು ನಾನು ಇಷ್ಟು ಸಂಪಾದನೆ ಮಾಡ್ಬಿಟ್ಟೆ ಗುರು, ಒಂದಿನಕ್ಕೆ ನಾನು 5 ಸಾವಿರ ಸಂಪಾದನೆ ಮಾಡ್ಬಿಟ್ಟೆ, 10 ಸಾವಿರ ಸಂಪಾದನೆ ಮಾಡ್ಬಿಟ್ಟೆ. ನಿಮಗೂ ಬೇಕಾ? ಹಾಗಿದ್ರೆ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಗೇಮ್ಸ್ ಆಡ್ಬಿಡಿ ಅಂತಾರೆ. ಎಲ್ಲ ಬೇಡ ಕತೆಗಳು. ಯಾಕೆ ಅಂತಂದರೆ ಹಂಗೆ ಸಂಪಾದನೆ ಮಾಡೋಗಿದ್ರೆ ಅವನು ಯಾಕೆ ವಿಡಿಯೋ ಮಾಡ್ತಿದ್ದ ಗುರು, ಸಂಪಾದನೆ ಮಾಡ್ಕೊಂಡು ಇಟ್ಕೊತಿದ್ದ. ಅಲ್ಲ, ನಾನು ಹೇಳೋದು ಯಾಕಯ್ಯ ಆ ಥರ ಕೆಟ್ಟದನ್ನ ಪ್ರಮೋಷನ್ ಮಾಡ್ತೀರಾ? ಈ ಗೇಮ್ಸ್ ಆಡೋದು, ಜ್ಯೂಸ್ ಆಡೋದು, ಇಸ್ವೀಟ್ ಆಡೋದು, ಇದೆಲ್ಲ ಯಾಕೆ ಬೇಕಪ್ಪ? ನಿಯತ್ತಾಗಿ ಕರೆಕ್ಟಾಗಿ ದುಡ್ಡೇ ಗೊತ್ತಾಗ್ತಾ ಇಲ್ಲ. ಇನ್ನು ಆ ಥರ ಎಲ್ಲ ಸಂಪಾದನೆ ಮಾಡಿ ಶ್ರೀಮಂತರಾಗೋದಾಗಿದ್ರೆ ಇಷ್ಟು ದಿನ ಯಾಕೆ ಎಲ್ಲರೂ ಶ್ರೀಮಂತ ಆಗ್ಬಿಡ್ತಿದ್ರು? ನೋಡಿದ್ರು ರೋಡಲ್ಲೇ ಪಾರ್ಕಿಂಗ್. ಪಾಪ ಪೊಲೀಸ್ನವ್ರು ಎಷ್ಟು ಜನ ಅಂತ ಕೇಳ್ತಾರೆ. ಇದೇ ಉದ್ದುಗೂ ಪಾರ್ಕ್ ಮಾಡೋರು ನೋಡಿ. ಅಲ್ಲ, ನೀವು ಶ್ರೀಮಂತರಾದರೆ ನಿಮ್ಮನೇಲಿ ನಿಲ್ಕೊಳ್ರಿ. ಒಳ್ಳೊಳ್ಳೆ ಗಾಡಿಗಳಿದ್ರೆ ನಿಮ್ಮನೆ ಹತ್ರ ನಿಲ್ಸ್ಕೊಳ್ಳಿ. ಯಾಕೆ ಪಬ್ಲಿಕ್ ರೋಡ್ ನಿಲ್ಲಿಸ್ತೀರಾ ಹಿಂಗೆ? ಮುಗ್ಧ ಅಂತ ಇದು ತುಂಬಾ ಫೇಮಸ್ ಆಗಿತ್ತು ನೋಡಿ. ಬನಶಂಕರಿ ಬಸ್ ಸ್ಟಾಪ್ ಗುರು. ಈ ಥರದ್ದು ಒಂದು ಸೈಡ್ ಫುಟ್ಪಾತಲ್ಲೇ ಎಷ್ಟೋ ಜನ ಜೀವನನೇ ಕಟ್ಕೊಂಡ್ಬಿಟ್ಟಿರ್ತಾರೆ ಬೆಂಗಳೂರು ಒಳಗಡೆ. ಅಲ್ಲ, ಒಂದು ಕಡೆ ಖುಷಿನೂ ಆಗುತ್ತೆ ಬೆಂಗಳೂರು, ಬಟ್ ಆದರೆ ಸ್ವಲ್ಪ ಕ್ಲೀನ್ನೆಸ್ ಮೇಂಟೈನ್ ಮಾಡಬೇಕು. ಮಾಡಲ್ಲ ಅಂತ ಹೇಳಿದ್ಮೇಲೆ ತಿರ್ಗಾ ಕೇಳಿದ್ದೀನು. ನನಗೆ ಸೀರಿಯಸ್ಲಿ ಸಿಲಿಕಾನ್ ಸಿಟಿ, ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟಿ, ಅವು ಇವು ಎಷ್ಟೆಷ್ಟೆಲ್ಲ ಟೈಟಲ್ಗಳು ಕೊಟ್ಟಿದ್ದಾರೆ ಗುರು ಬೆಂಗಳೂರಿಗೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ. ಏನೇನಕ್ಕೆ ಅದಕ್ಕೆ ಅಂತ ಇಟ್ಕೊಂಡ್ಬಿಟ್ಟಿದಾರ ಹಿಂಗೆ ಅಂತ ನೋಡಿ. ಅಪ್ಪ ಎಷ್ಟು ಸ್ಮೆಲ್ ಬರ್ತಿದೆ ಗೊತ್ತಾ ನೋಡಿ. ಈ ತರ ಅಪ್ಪ ಗಬ್ಬು ಸ್ಮೆಲ್ ಬರ್ತಿದೆ ಗುರು ಸೀರಿಯಸ್ ಆಗಿ. ಜನ ಹೆಂಗೆ ಬದುಕ್ತಾ ಇದಾರೆ ಪಾಪ ಈ ಏರಿಯಾದಲ್ಲಿ. ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಆಮೇಲೆ BBMP ಅವ್ರು ಕ್ಲೀನ್ ಮಾಡಲ್ಲ ಅಂತಲ್ಲ, ಪಾಪ ಕ್ಲೀನ್ ಮಾಡ್ತಾರೆ ನೋಡಿ. ಇಲ್ಲಿ ಗಾಡಿಗಳಿದಾವೆ, ಇಲ್ಲೆಲ್ಲ ಕ್ಲೀನ್ ಮಾಡ್ತಾರೆ. ಮಜಾ ಆಯಾ. ಆದ್ರೆ ಮತ್ತೆ ಜನ ಅಲ್ಲಿಗೆ ತಗೊಂಡೋಗ್ತಾರೆ. ಅದು ಏನಿದೆ ನೋಡಿ, ರೋಡಲ್ಲೇ ಕಸ. ಇಲ್ಲಿ ಏನು ಗುರು ನಮ್ಮ ಬೆಂಗಳೂರು ಪಾಪ. ಏನು ಬೆಂಗಳೂರು ಬರೀ ವಿಧಾನಸೌಧ MP ಅವರು ಇವ್ರು ಮುಂದೆ ನೋಡ್ಕೊಳ್ಳೋದು ಅಷ್ಟೇನಾ ನಮ್ಮ ಬೆಂಗಳೂರು ಹಂಗಿದ್ರೆ? ಅಂದರೆ ದುಡ್ಡು ಮಾಡೋ ವಿಷಯ ಬಂದಾಗ ಈ ದುಡ್ಡು ಮಾಡಬೇಕು ಅಂತಂದ್ರೆ ನಾವು ಯಾರು ತಲೆ ಹಿಡಿಯಬಾರ್ದು, ತಲೆ ಹೊಡಿಬಾರ್ದು. ಯಾಕೆ ಅಂತಂದ್ರೆ ದೊಡ್ಡವ್ರು ಹೇಳಿದ್ದಾರೆ ಈ ಮಾತುಗಳನ್ನ. ಸೊ ನಿಯತ್ತಿಯಾಗಿ ಸಂಪಾದನೆ ಮಾಡೋಣ ಎಷ್ಟು. ಆಮೇಲೆ ಏನು ಗೊತ್ತಾ, ಈ ದುಡ್ಡು ಮಾಡಬೇಕು ಅಂದ್ಬಿಟ್ಟಂತೂ ಬೆಂಗಳೂರಿಗೆ ಬರಬೇಡಿ ಗುರು. ದುಡ್ಡು ಇಟ್ಕೊಂಡು ಬನ್ನಿ, ಆಮೇಲೆ ದುಡ್ಡು ಮಾಡ್ಬೋದು. ಅಲ್ಲಿ ಮನೆ ಇದ್ದರೆ ಹಳ್ಳೀಲಿ ಆರಾಮಾಗಿ ಜೀವನ ಸಾಗಿಸಿ. ಸೀರಿಯಸ್ ಆಗಿ ನಾನು ಏನೋ ಮಾಡಿಬಿಡ್ತೀನಿ, ದವಾಗ್ಬಿಡ್ತೀನಿ ಅಂತ ಅಪ್ಪ ಅಮ್ಮಂಗಳಿಗೆ ಆವಾಸ ಹಾಕೊಂಡು ಅಪ್ಪ ಅಮ್ಮಂಗೆ ಎಲ್ಲ ಮಾಡ್ಕೊಂಡು ಹುಡುಗರು ಸೀರಿಯಸ್ ಆಗಿ ಬರಬೇಡ್ರಪ್ಪ ಬೆಂಗಳೂರಿಗೆ. ಸುಮ್ಮನೆ ಬಂದು ಯಾವುದೋ ಹೋಟ್ಲಲ್ಲೋ ಯಾವುದೋ ಬೇಕ್ರಿಲೋ ಇನ್ನೊಂದು ಕಡೆನೋ ಎಲ್ಲೋ ಕೆಲಸ ಮಾಡ್ಕೊಂಡು ಜೀವನ ಯಾಕ್ರೆ ಹಾಳು ಮಾಡ್ಕೊತೀರಾ?
ನೀನು ಹಾಕಿದೀಯಾ ಗುರು ಅಂದ ನನಗೆ ಅವಾಗ ಯಾರೂ ಹೇಳಲಿಲ್ಲ ಗುರು, ಸೀರಿಯಸ್ ಆಗಿ ಬಂದ್ಬಿಟ್ಟೆ. ಇವಾಗ ಏನು ಮಾಡ್ತೀರಾ, ಊರಿಗೆ ಹೋದರೆ ಕಮಿಟ್ಮೆಂಟ್ಗಳು ಇದ್ದಾವೆ, ಬರೋ ಸಂಬಳದಲ್ಲಿ ಹಂಗೆ ಹಿಂಗೆ ಮಾಡ್ಕೊಂಡು ಕಮಿಟ್ಮೆಂಟ್ ನೋಡ್ರಿ, ಹಿಂಗೆ ಎಲ್ಲೆಲ್ಲೋ ಕುಡುಕ್ಲುಗಳು. ಬೆಂಗಳೂರು ರೋಡು, ಅಯ್ಯೋ ನಂಬರ್ ಪ್ಲೇಟಿಗೆ ಹೆಲ್ಮೆಟ್ ಕಟ್ಬಿಟ್ಟವನೆ ಅಣ್ಣ. ಇದು ಆಕ್ಚುಲಿ ಚೆನ್ನಾಗಿದೆ. ರತ್ತಾಗಿತ್ತ ತೂಗಾಡ್ತದೆ, ಫೋಟೋ ಹೊಡಿಯೋಕ್ಕೂ ರಿಸ್ಕು. ಹಾಂ, ಆರಾಮಾಗಿ ಹೋಯ್ತಾರೆ. ಹೆಲ್ಮೆಟ್ ಹಾಕೊಳ್ಳೋದ್ರಿಂದ ನಿಮ್ಗೆ ಏನು ಲಾಸ್ ಇದೆ ಅಂತ ಹೇಳಿ ಫಸ್ಟ್. ಇದರಿಂದ ನೆಗೆಟಿವ್ನ ಮತ್ತು ಪಾಸಿಟಿವ್ನ ತಗೊಂಡಾಗ ನಾವು ಪಾಸಿಟಿವೇ ಜಾಸ್ತಿ ತಾನೇ ಇರೋದು ಹೆಲ್ಮೆಟಿಂದ. ಬನ್ನಿ ಇಲ್ಲೇ ಕಬ್ನಲ್ಲಿ ಕುಡ್ಕೊಂಡು ಹೋಗೋಣ, ಗಾಡಿ ಇತ್ತ ಸೈಡ್ಗೆ ಹಾಕೋಣ. ಅಮ್ಮನೂ ಖಾಲಿ ಹೊಡಿತಾವ್ರೆ, ನಾವು ಖಾಲಿನೇ ಇದ್ದೀವಿ ಇವತ್ತು. ಅಮ್ಮ ಎಷ್ಟು ಕಬ್ನಲ್ಲು? 20 ಎರಡು ಕೊಡಿ. ನಿಂಬೆ ಹಣ್ಣು ಇದಿರಲಿ, ನಿಂಬೆ ಆಯ್ತಾ? ಎಷ್ಟು ವರ್ಷದಿಂದ ಕಬ್ಬ ಮಾಡ್ತೀರಾ ಅಮ್ಮ ಇಲ್ಲಿ? ಇವು 6 ವರ್ಷದಿಂದ ಕಬ್ಬನಲ್ಲಿ ಆಗ್ತಿದ್ದೀರಾ, ಗ್ರೇಟ್ ಬಿಡಿ. ನಾವು ಮಂಡ್ಯದವ್ರಾಗಿ ಕಬ್ನಲ್ಲಿ ಕುಡಿಬೇಕು, ನಾವು ಮಂಡ್ಯದವ್ರಾಗಿ ಕಬ್ನಲ್ಲಿ ಕುಡಿಬೇಕು. ಯೂಟ್ಯೂಬ್ ನೋಡ್ತೀಯಾ? ಏನು ಹೆಸರು? ಜ್ಞಾನೇಶ್ ಅಂತ ಹೋಗಿ ಸರ್ಚ್ ಮಾಡು. POKET ಪಾಕೆಟ್ ಟ್ರಾವೆಲರ್ ಅಂತ. ಹಾಂ, ನೀನು ಬರ್ತೀಯಾ? ಆದರೂ ಹುಡುಗರ ಜೊತೆ ಮಾತಾಡೋದೇ ಒಂದು ಕ್ರೇಜ್ ಗುರು. ಏನು ಹೇರ್ ಸ್ಟೈಲ್ ಸರಿ ಮಾಡ್ಕೋತಾನೆ ಅಂತ ಯಾರು ಹುಡುಗಿ ಇಲ್ಲ ಗುರು, ಸುಮ್ಮನೆ ನಿಮ್ಗಾದ್ರು ಚೆನ್ನಾಗಿ ಕಾಣಿಸ್ಬೇಕಲ್ಲ ಅಂತ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನು. ಯಾವ ಊರು ನಿಮ್ಮದು? ಮಂಡ್ಯನಾ? ಮಂಡ್ಯದಲ್ಲಿ ಯಾವ ಊರು? ಪಾಂಡುಪುರನಾ? ಪಾಂಡುಪುರದಲ್ಲಿ ನಮ್ದು ಪಾಂಡುಪುರನೇ. ಹೌದಾ? ಪಾಂಡುಪುರದಲ್ಲಿ ಒಂದಲ್ಲ ನಮಗೆ ಪಾಪ ಇನ್ನೊಂದು ಸ್ವಲ್ಪ ಹಾಕೊಡ್ತಿದ್ದಾರೆ. ಇಷ್ಟುದ್ದ ಗ್ಲಾಸ್ಗೆ 20 ರೂಪಾಯಿ ಕೊಡ್ಬೋದಾ? ಆರಾಮಾಗಿ ಕೊಡ್ಬೋದು. ಗುರು ಇನ್ನೊಂದು ವಿಷಯ ಏನು ಗೊತ್ತಾ, ಪಾಪ ಅಮ್ಮ ನಾವು ವಿಡಿಯೋ ಮಾಡ್ತಿದೀವಿ ಅಂತ ಜ್ಯೂಸ ಫ್ರೀ ಹಾಕೊಳಕ್ ಬರ್ತಿದ್ದಾರೆ. ಹಾಂ, ಅವರು ಮುಗ್ಧತೆ ನೋಡಿ ಎಷ್ಟಿದೆ, ನಿಜವಾಗ್ಲೂ ಗ್ರೇಟ್. ಸರಿ ಅಮ್ಮ, ಬರ್ತೀವಿ. ಹ್ಞೂ, ನಮ್ಮ ಹಳ್ಳಿ ಜನಗಳ ಮುಂದೆ ಯಾರು ಇವತ್ತು ನಮ್ಮ ಬೆಂಗಳೂರಿಗೆ ಹೋಗಿ ಒಂದು ಗ್ಲಾಸ್ ನೀರು ಕೇಳಿದ್ರೆ ಕೊಡಲ್ಲ. ಅಂಥದ್ರೊಳಗಡೆ ಜ್ಯೂಸ್ ತಗೊಂಡು ಅದಾದ್ಮೇಲೆ ನಮ್ಮೂರು ಬೇರೆ, ನಮ್ಮ ಮಂಡ್ಯದವರು, ನಮ್ಮ ಪಾಂಡುಪುರದವರು ಅಂದಾಗ ಅವರು ದುಡ್ಡೇ ತಗೋತಾ ಇಲ್ಲ. ವಿಡಿಯೋ ಮಾಡ್ತಿದ್ದೀವಿ, ಇದು ಮಾಡಿ ಅಲ್ಲ, ನನಗೆ ಎಷ್ಟು ಮುಗ್ಧತೆ ಅನಿಸ್ಬಿಡ್ತು. ಅಲ್ಲ ಗುರು, ಈಗ ನಾವು ವಿಡಿಯೋ ಮಾಡೋದು ನಮ್ಮ ಇದಕ್ಕೆ ಬಿಡಿ, ಬಟ್ ಅವರು ಬಿಸ್ನೆಸ್ ಅವ್ರು ಮಾಡಬೇಕು. ನಾನು ಅದನ್ನೇ ಹೇಳಿದ್ದವ್ರಿಗೆ, ನೀವು ಯಾವತ್ತೂ ದುಡ್ಡು ತಗೊಂಡೆ ಅದನ್ನ ಮಾಡಿ. ಯಾಕಂತಂದ್ರೆ ನೀವು ಕಷ್ಟಪಡ್ತಿದ್ದೀರಾ. ಇನ್ನೊಬ್ರ ಥರ ಎಂತೆಂಥ ನನ್ನ ಮಕ್ಳು ಏನೇನೋ ಮಾಡ್ತಿದ್ದಾರೆ, ಅಂಥವ್ರೆ ಬಿಡಲ್ಲ 1 ರೂಪಾಯಿನ. ಗಾಡಿಗಳು ನೋಡ್ ಸವಾಸ ಸಾಕನಿಸ್ಬಿಡ್ತಾರಪ್ಪ. ಅಲ್ಲ, ಇಷ್ಟು ಅಗಲ ಚೆನ್ನಾಗಿ ಮಾಡಿರ್ತಾರೆ, ಅಷ್ಟು ಅಗಲ ಯಾಕೆ ಬಿಟ್ಟಿರ್ತಾರೆ? ಹಂಗೆ ಬಿಲ್ಲಾಗಿರಲ್ಲ ಅಂತಾರೆ ಅಷ್ಟು ಅಗ್ಲಕ್ಕೆ. ಇಂಥ ಗಾಡಿ ತಗೊಂಡು ನೋಡಿದ್ರಿ, ಒಳ್ಳೆ ಮೈಲೇಜ್ ಬರುತ್ತೆ. ಆ ಥರ ಬುಲೆಟ್ ತಗೊಂಡು ಹೋಗ್ತಿದ್ರೆ ನೋಡಿಂದ ಅಂತೂ ಇಂತೂ ನಾಗರಬಾವಿ ಬಂತು. ಸೊ ನಾನು ಎಲ್ಲಿಂದ ಹೊರಟಿದ್ದು, ಎಲೆಕ್ಟ್ರಾನಿಕ್ ಸಿಟಿಯಿಂದ ಹೊರಟಿದ್ದು. ಸೊ ಇವಾಗ ನಾಗರಬಾವಿ ಸೆಕೆಂಡ್ ಸ್ಟೇಜಿಗೆ ಬಂದು ನಿಂತಿದ್ದೀನಿ. ನಾನು ಸ್ಟಾರ್ಟ್ ಮಾಡಿದ್ದು ನೋಡಿ, ನಾನು ಸ್ಟಾರ್ಟ್ ಮಾಡಿದ್ದು ಇಲ್ಲಿ ಗುರು, ಇಲ್ಲಿಂದ. ಇಲ್ಲಿ PS ಯೂನಿವರ್ಸಿಟಿ ಐತಲ್ಲ, ಈ ಹತ್ತತ್ರದಿಂದ. ಹಾಂ, ಇಲ್ಲಿಂದ ಬಂದು ಹಿಂಗೆ ಬಂದು ಇಲ್ಲಿ ಸಿಲ್ಕ್ ಬೋರ್ಡಿಂದ ಹಿಂಗೆ ಬಂದು ಇವಾಗ ಎಲ್ಲಿದ್ದೀನಿ? ಇಲ್ಲಿದ್ದೀನಿ, ನಾಗರಬಾವಿಲಿ ಇದ್ದೀನಿ. ಆ್ಯಕ್ಚುಲಿ ಸೆಕೆಂಡ್ ಸ್ಟೇಜಲ್ಲಿ ಯಾವುದೋ ಪಾರ್ಕ್ ಇದೆ ಪಕ್ಕದಲ್ಲಿ. ಇವರು ಎಂತೆಂಥ ಗಾಡಿಗಳೆಲ್ಲ ಲಾಕ್ ಮಾಡೋಣ ನೋಡ್ಬಿಟ್ಟಿದ್ದೀರಾ. ಸೊ ನಮ್ಮ ಸೂಪರ್ ಸ್ಪೆಂಡರಲ್ಲಿ ನಮ್ಮ ಬ್ಲಾಕಿನ ತಗೊಂಡು ಲಾಕ್ ಮಾಡಿಬಿಟ್ಟಿದ್ದೀವಿ ಇವತ್ತು. ಈ ಹೆಲ್ಮೆಟಿಗೆ ಈ ಥರ ಮೌಂಟ್ ಮಾಡ್ಕೊಂಡಿದ್ದೆ, ನಮ್ಮದು ವೇಗ ಹೆಲ್ಮೆಟಿಗೆ, ಹಳೆ ಹೆಲ್ಮೆಟು.
ಬಟ್ ಇದು ಹೆಂಗೋ ಆಗಿತ್ತು, ಇಲ್ಲಿ ಬಿಟ್ಟು ಹೋಗ್ತಿತ್ತು. ನನಗೆ ಅದು ಭಯ ಇತ್ತು ಸ್ವಲ್ಪ, ವಿಡಿಯೋ ಮಾಡ್ಬೇಕಾದ್ರೆ ಏನಾದ್ರು ಕ್ಯಾಮ್ರಾ ಬಿದ್ದುಬಿಡುತ್ತಾ ಅಂತ. ಆ್ಯಕ್ಚುಲಿ ತುಂಬ ಕಷ್ಟಪಟ್ಟು ತಗೊಂಡಿದ್ದೀನಿ EMI ಎಲ್ಲ. ಸೊ ಮತ್ತೆ ಬಿದ್ದೋಗ್ಬಿಟ್ರೆ ಕಷ್ಟ ಅಂದ್ಬಿಟ್ಟು ಸೊ ನೋಡಿಕೊಂಡು ಲಾಗ್ ಮಾಡಿದ್ದೀನಿ. ಬಟ್ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಕೊಡೋಕೆ ಟ್ರೈ ಮಾಡಿದ್ದೀನಿ. ನಮ್ಮ ಹತ್ರ ಇರೋ ಗಾಡಿಗಳನ್ನ ನಾವು ಇಷ್ಟಪಡ್ಬೇಕು ಯಾವತ್ತೂ, ಅದು ಚಿಕ್ಕ ಗಾಡಿ ದೊಡ್ಡ ಗಾಡಿ ಅಂತಲ್ಲ. ಥ್ಯಾಂಕ್ ಯು ಸೋ ಮಚ್ ನೀವು ಈ ವಿಡಿಯೋನ ನೋಡಿದ್ದಕ್ಕೆ. ನನಗೆ ತುಂಬ ಖುಷಿ ಆಯಿತು. ಸೊ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ಆ್ಯಂಡ್ ಸಪೋರ್ಟ್ ಮಾಡಿ. ಈ ವಿಡಿಯೋನ ಬೇರೆ ಕಡೆ ಎಲ್ಲ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂದ್ಬಿಟ್ಟು. ಆಮೇಲೆ ನಮ್ಮ ಸೂಪರ್ ಸ್ಪೆಂಡರ್ ಲವರ್ಸ್ ಯಾರಿದ್ದೀರಪ್ಪ ಕಮೆಂಟ್ ಮಾಡ್ರು, ಹೆಂಗಿತ್ತು ಈ ಲಾಗು ನಮ್ಮ ಸ್ಪೆಂಡರ್ ಗಾಡೀಲಿ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. खत्म, बाय बाय, टाटा.